ನ್ಯಾಯ ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕಂತಂದ್ರೆ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಹಗ್ಗ ಜಗ್ಗಾಟದಲ್ಲಿ ಒಬ್ಬ ಅಮಾಯಕ ರೈತ ಪ್ರಾಣವನ್ನು ಕಳ್ಕೊಳ್ತಾನೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಅದು ಯಾವುದೇ ಇರಲಿ, ಯಡಿಯೂರಪ್ಪ ಇರ್ಬೋದು, ಧರ್ಮಸಿಂಗ್, ಎಸ್ ಎಂ ಕೃಷ್ಣ, ಕುಮಾರಸ್ವಾಮಿ, ಈಗಿನ ಸಿದ್ದರಾಮಯ್ಯ ಇರ್ಬೋದು. ಸೊ ಕಬ್ಬು ಬೆಲೆ ನಿಗದಿಯನ್ನು ಮಾಡುವಾಗ ಬಹುತೇಕ ಕಾರ್ಖಾನೆ ಮಾಲೀಕರು ಒತ್ತಡ ಇರ್ತಾ ಇದ್ದಾರೆ. ರಾಜಕೀಯ ನಾಯಕರು ಎಲ್ಲ ಪಕ್ಷಗಳಲ್ಲೂ ಕೂಡ ಇವತ್ತು ಕಾರ್ಖಾನೆಗಳು ನಡೆಸ್ತಾ ಇದ್ದಾರೆ. ಅದು ಮಾಲೀಕತ್ವ, ಸಹಭಾಗಿತ್ವ, ಅಥವಾ ಡೈರೆಕ್ಟರ್ ಆಗಿರ್ತಾರೆ, ಇಲ್ಲ ಚೇರ್ಮನ್ ಆಗಿರ್ತಾರೆ. ಆ ಕಾರ್ಖಾನೆ ಮಾಲೀಕರು ಕೂಡ ಇವತ್ತು ಧರಣಿಯಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ರೈತರ ಪರ ಹೋರಾಟ ಮಾಡ್ತಾರೆ. ಹಾಗಾದ್ರೆ ಯಾರ ಪರವಾಗಿ ಅವರು ನಿಲುವನ್ನು ತಾಳ್ತಾರೆ? ಸೊ ಅದರಲ್ಲಿ ಅನೇಕ ಕೆಲವು ನಾಯಕರು ಕೂಡ ರಾಜಕೀಯ ಪಕ್ಷಗಳಿದ್ದಾರೆ. ಅವರು ಕೂಡ ನಡೆಸುವಂಥ ಶುಗರ್ ಫ್ಯಾಕ್ಟ್ರಿಗಳಿದಾವೆ. ಯಾರ್ಯಾರು ನೋಡ್ಕೊಂಬರೋಣ. ರಾಜ್ಯ ಕಾರಣಿಗಳ ಮಾಲೀಕತ್ವ ಸರ್ಕಾರ ಕಾರ್ಖಾನೆ ಉಮೇಶ್ ಕತ್ತಿ, ವಿಶ್ವನಾಥ್ ಶುಗರ್ಸ್ ಅಂತ ಹೇಳಿದೆ. ಶಾಮನೂರು ಶಿವಶಂಕರಪ್ಪ ನಡೆಸುವಂಥದ್ದು ಶಾಮನೂರು ಶುಗರ್ಸ್, ದಾವಣಗೆರೆ ಶುಗರ್ಸ್. ಬಾಲಚಂದ್ರ ಜಾರಕಿಹೊಳಿ ಮಾಜಿ ಸಚಿವರು ಘಟಪ್ರಭಾ ಶುಗರ್ಸ್ ನಡೆಸ್ತಾರೆ. ಇನ್ನು ನಾಗಮರಪಳ್ಳಿಯ ಒಂದು ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ. ಇವರು ಕೆಜೆಪಿಯ ನಾಯಕರು, ಶಾಸಕರು. ಕಾಂಗ್ರೆಸ್ನ ಹಿರಿಯ ನಾಯಕ ಭೀಮಣ್ಣ ಖಂಡ್ರೆ ಮಹಾತ್ಮ ಗಾಂಧಿ ಶುಗರ್ಸ್ ನಡೆಸ್ತಾರೆ. ಸಂಜಯ್ ಖೇಣಿ ಈಗ ಹಾಲಿ ಶಾಸಕರಿದ್ದಾರೆ. ಅಶೋಕ್ ಖೇಣಿಯ ಸಹೋದರ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಲೀಕತ್ವ ಇದೆ. ಇನ್ನು ಸತೀಶ್ ಜಾರಕಿಹೊಳಿಯ ಅಬಕಾರಿ ಸಚಿವರು ಸತೀಶ್ ಶುಗರ್ಸ್ ಅನ್ನುವಂಥ ಕಾರ್ಖಾನೆ ಇವರ ಮಾಲೀಕತ್ವದಲ್ಲಿದೆ. ಇನ್ನು ಲಕ್ಷ್ಮಣ ಸವದಿ, ಇವರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಧರಣಿಯಲ್ಲಿ ಭಾಗಿಯಾಗಿದ್ದರು. ಇವರು ಕೂಡ ಹೀರಾ ಶುಗರ್ಸ್ ಅನ್ನುವಂಥ ಕಾರ್ಖಾನೆ ಮಾಲೀಕತ್ವ ಹೊಂದಿದ್ದಾರೆ. ಇನ್ನು ಡಿ ಬಿ ನಾಮದಾರ್, ಕಾಂಗ್ರೆಸ್ನ ಶಾಸಕರು, ಮಾಜಿ ಸಚಿವರು, ಮಲಪ್ರಭಾ ಶುಗರ್ಸ್ ಮಾಲೀಕತ್ವ ಇದೆ. ಇನ್ನು ಮುರುಗೇಶ್ ನಿರಾಣಿ, ಏನು ಈ ರೈತ ಸತ್ತಿದ್ದಾರೆ, ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇವರ ಕಾರ್ಖಾನೆಯಿಂದ ನನಗೆ 1,37,000 ಬರಬೇಕಂತ ಅವ್ರ ಪುತ್ರ ಹೇಳ್ತಾರೆ. ನಿರಾಣಿ ಶುಗರ್ಸ್ ಕೂಡ ಇದೆ. ಇನ್ನು ಪ್ರಭಾಕರ್ ಕೋರೆ, ಶಿವಗಂಗೆ ಶುಗರ್ಸ್ ಮಾಲೀಕತ್ವ ಇದೆ. ಸೊ ಮತ್ತೆ ರೈತ ಮುಖಂಡರು ಮಾತಾಡ್ತೇನೆ. ತೇಜು ಪಟೇಲ್ ಅವರೇ, ಬಹಳಷ್ಟು ಪಕ್ಷಗಳ ರಾಜಕೀಯ ನಾಯಕರುಗಳಿದ್ದಾರೆ. ಹಾಗಿದ್ರೆ ಅವರು ರೈತರ ಪರವಾಗಿ ಧರಣಿಯಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಕಾರ್ಖಾನೆ ಮಾಲೀಕರಾಗಿ ನಾವು ಈ ಒಂದು ಬೆಲೆಯನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸರ್, ಈಗ ನೀವೇ ಎಲ್ಲ ತೋರಿಸಿದ್ರಿ ಯಾವ್ಯಾವ ಪಕ್ಷದ ಕಾರ್ಖಾನೆಗಳ ಮಾಲೀಕರಿದ್ದಾರೆ ಅಂತ. ಪಕ್ಷಗಳ ನಾಯಕರು ಧರಣಿಯಲ್ಲಿ ಭಾಗವಹಿಸೋದ್ರ ಬದಲಿ ಅವ್ರವ್ರ ಪಕ್ಷದ ಸಂಬಂಧಪಟ್ಟವ್ರಿಗೆ ಹೇಳಿ ಒಳ್ಳೆ ದರ ಕೊಡಿಸಿ ನಂತರ ಅವ್ರು ಹೇಳ್ಬೋದಲ್ಲ. BJP ಇರ್ಬೋದು, KJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ನಮ್ಮ ಪಕ್ಷ ರೈತರ ಪರವಾಗಿದೆ ಅನ್ನೋದನ್ನ ಯಾವ ರೀತಿ ತೋರಿಸ್ಬೇಕು ಅಂದರೆ, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವರು ಈ ದರ ಕೊಡ್ತಾ ಇದ್ದಾರೆ, ನಿಮಗೂ ಉಳಿದ ಪಕ್ಷದವ್ರಿಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಈ ದರ ಕೊಡಿ ಅಂತ ಅವ್ರ ಮಾರ್ಗದರ್ಶನ ಮಾಡ್ಬೋದು. ಆದರೆ ಏನಾಗಿದೆ ಅಂದರೆ, ರೈತರ ವಿಷಯದಲ್ಲಿ ರಾಜಕಾರಣ ರೈತರ ವಿಷಯದಲ್ಲೇ ರಾಜಕಾರಣ ಮಾಡಬಾರ್ದು. ಅದು ರೈತನ ಸಾವು ಸಂಭವಿಸಿದಾಗ ರಾಜಕಾರಣ ಮಾಡಕ್ಕೆ ಹೊರಟಿರೋದು. ಇದು ಅವರಿಗೆ ವೈಯಕ್ತಿಗತವಾಗಿ ಶೋಭೆ ತರಂತ ವಿಚಾರ ಅಲ್ಲ, ರಾಜ್ಯಕ್ಕೂ ಒಂದು ಒಳ್ಳೆ ಲಕ್ಷಣ ಅಲ್ಲ. ಕುರುಬೂರು ಶಾಂತಕುಮಾರ್ ಅವರೇ, ನಾವು ಒಂದಷ್ಟು ಲಿಸ್ಟ್ ಅನ್ನ ಕೊಟ್ಟಿವಿ. ಇನ್ನೂ ಬಹಳಷ್ಟು ಜನ ನಾಯಕರು ಇರ್ಬೋದು, ಬಹಳಷ್ಟು ಜನ ಪ್ರಭಾವಿಗಳಿರ್ಬೋದು. ಆದರೆ ಇವರು ತಮ್ಮ ಕಾರ್ಖಾನೆಗಳಲ್ಲಿ ಈ ದರವನ್ನ ಕೊಟ್ರೆ ಯಾಕೆ ಈ ಸಮಸ್ಯೆ ಆಗುತ್ತೆ ಅಂತ. ಇಲ್ಲ, ಮುಖ್ಯವಾಗಿ ನೋಡಿ, ಯಾವುದೇ ಸಮಸ್ಯೆನೂ ಆಗಲ್ಲ. ಕಾರ್ಖಾನೆಗಳ ಮಾಲೀಕರ ಲಾಬಿ ಸರ್ಕಾರದ ಮೇಲೆ ಇಲ್ಲ ಅಂತ ಹೇಳಿದ್ರೆ ರೈತರು ಇಂಥ ಸಮಸ್ಯೆ ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಈಗ ರೈತ ಸತ್ತಿದ್ದಾನಲ್ಲ, ಅವ ಯಾವ ಕಾರಣಕ್ಕಾಗಿ ಸತ್ತಿದ್ದಾನೆ ಅಂತಕ್ಕಂಥದ್ದು ನ್ಯಾಯಾಂಗ ತನಿಖೆ ಆಗಬೇಕು. ಮತ್ತು ಕೆಲವೊಂದು ಕಾರ್ಖಾನೆಗಳು ರೈತರಿಗೆ ಸರಿಯಾದಂಥ ಹಣ ಕೊಟ್ಟಿಲ್ಲ. ಮತ್ತು ಏನು ಈ ರೈತ ಸತ್ತಿದ್ದಾನೆ, ಆ ಕಾರ್ಖಾನೆಯಲ್ಲೇ ಇನ್ನೂ ಸಾವಿರಾರು ರೈತರಿಗೆ 500 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ರೀತಿ ಸಮಸ್ಯೆ ಭಾಳಷ್ಟಿದೆ ರಾಜ್ಯದಲ್ಲಿ. ಇದ್ರ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಿಸಿ ಆ ಕಾರ್ಖಾನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದೆ ಇಂಥ ಅನಾಹುತಕಾರಿ ಘಟನೆಗಳು ಮತ್ತೆ ಮರುಕಳಿಸ್ತವೆ. ಅದರಿಂದ ಸರ್ಕಾರ ರೈತರ ಸಾವಿನ ಮನೆಯಲ್ಲಿ ರಾಜಕಾರಣ ನಡೀತಾ ಇದೆ. ಶಾರ್ಟ್ ಆಗಿ ಹೇಳಿ. ಸಾವಿನ ಮನೆಯನ್ನ ಸರ್ಕಾರ, ರಾಜಕೀಯ ಪಕ್ಷಗಳೇ ಕೂಡ್ಕೊಂಡಿರ್ತಕ್ಕಂಥ ಒಂದು ರಾಜಕೀಯ ಜಾಲ. ರೈತರಿಗೆ ಹೇಳ್ತೀನಿ, ದಯಮಾಡಿ ಆತ್ಮಹತ್ಯೆಯನ್ನ ಬಿಟ್ಟು ಹೋರಾಟಕ್ಕೆ ಅಣಿಯಾಗಿ ಇಂಥ ರಾಜಕೀಯ ಪಕ್ಷಗಳನ್ನ, ರಾಜಕೀಯ ಚುಕ್ಕಾಣಿ ನೀಡಿರ್ತಕ್ಕಂಥ ಬಂಡವಾಳಶಾಹಿಗಳನ್ನ, ರೈತರನ್ನ ರಕ್ತ ಹೀರಿ ರಾಜಕೀಯ ಮಾಡ್ತಕ್ಕಂಥ ವ್ಯವಸ್ಥೆಗೆ ಪರಿಹಾರವಾಗಿ ರಾಜಕೀಯ ಧೋರಣೆಗಳನ್ನ ರೈತರು ಪಡೆದಾಗ ಖಂಡಿತವಾಗಿಯೂ ರೈತನಿಗೆ ಒಂದು ಆರ್ಥಿಕ ಲಾಭ ಬರ್ತದೆ. ಪಾಟೀಲ್, ಇದರಲ್ಲಿ ನಿಸ್ಸಂಶಯವಾಗಿ ಹೇಳ್ತಾನೆ, ಪಾಟೀಲ್ರೆ, ನೇರವಾಗಿ ರೈತರು ಇನ್ನು ರಾಜಕೀಯ ಧೋರಣೆಯಲ್ಲಿ ಭಾಗವಹಿಸತಕ್ಕಂಥ ಪ್ರತಿಕ್ರಿಯೆ ಮುಂದುವರಿಬೇಕು. ಪಾಟೀಲ್ರೆ, ಹೋರಾಟ ನಿಲ್ಲುತ್ತಾ? ಸೊ ಪಾಟೀಲ್ರೆ, ನಿಮ್ಮ ಹೋರಾಟ ನಿಲ್ಲಿಸೋದಿಲ್ಲ? ಇಲ್ಲ, ಹೋರಾಟ ಮುಂದುವರಿಯುತ್ತೆ. ಯಾಕಂದ್ರೆ ರೈತರ ಸಮಸ್ಯೆ ಬಗೆಹರಿವರೆಗೂ ಹೋರಾಟ ನಿಲ್ಲೋದಿಲ್ಲ, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಆದ್ರೆ
ಈ ಸರ್ಕಾರ ಏನಾಗಿದೆ ಇವತ್ತು ಕಾರ್ಖಾನೆ ನೀವು ಹೇಳಿದ್ರಿ ವಿವಿಧ ರಾಜಕೀಯ ಪಕ್ಷಗಳ ಮಾಲೀಕರು ಕಾರ್ಖಾನೆ ನಡೆಸ್ತಾರಂತ ಹೇಳಿ. ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ಕಾರ್ಖಾನೆಗಳು ಇವತ್ತು ಪಾಲಿಸ್ತಾ ಇಲ್ಲ. ಉದಾಹರಣೆಗೆ ಕಳೆದ 10ನೇ ತಾರೀಕು ಏನು ಒಂದು ಇಲ್ಲ ಟೈಮ್ ನನಗೆ ಪಾಟೀಲ್ ಅವ್ರ ಮೇಲೆ ಒತ್ತಡ ತರಬೇಕಾಗುತ್ತೆ. ನಾನು ಕೊನೆಯದಾಗಿ ಕೇಳ್ತೀನಿ, ಟೈಮ್ ಓವರ್ ಆಗ್ತಾ ಇದೆ. ನನಗೆ ವಾಟ್ರೆ ಈ ಕಾರ್ಖಾನೆ ಮಾಲೀಕರು ಎಲ್ಲಾ ಪಕ್ಷಗಳಿದ್ದಾರೆ, ಯಾಕೆ ಇವರು ಒಪ್ಪೋದಿಲ್ಲ? ಒಪ್ಪದ್ರೆ ಅರ್ಧಕರ್ಧ ಸಮಸ್ಯೆ ಬಗೆಹರಿಯುತ್ತೆ. ಶರ್ಟ್ ಮಾಲೀಕರ ಕೈನಲ್ಲೇ ರಾಜಕಾರಣ ಇರೋದು. ನಿಜಕ್ಕೋಸ್ ಯಾವುದೇ ಸರ್ಕಾರ ಇರ್ಬೋದು ಯಾರಿರ್ಬೋದು, ಮಾಲೀಕರನ್ನ ಹದ್ಬಸ್ತಿಗಿಟ್ರೆ ರೈತರ ಸಮಸ್ಯೆ ಬಗೆಹರಿತದೆ. ಅರ್ಧ 60-70% ಬಗೆಹರಿಯೋಗುತ್ತೆ, ಸಂಪೂರ್ಣ ಬಗೆಹರಿತದೆ. Yes. ಮಾಲೀಕರನ್ನ ಸಂಪೂರ್ಣವಾಗಿ ಹದ್ಬಸ್ತಿಡಬೇಕಾದ್ದು ಸರ್ಕಾರದ ಕರ್ತವ್ಯ. Yes, ಖಂಡಿತ. ಆದ್ರೆ ಸರ್ಕಾರದಲ್ಲೇ ಮಾಲೀಕರಿರೋದ್ರಿಂದ ಮಾಲೀಕರದೇ ಸರ್ಕಾರ ಅಪೋಸಿಷನ್ ಮಾಲೀಕರಿದಾರಲ್ಲ, ಕಾರ್ಖಾನೆ ಮಾಲೀಕರು ಎಲ್ಲ ಕಡೆ ಕಾರ್ಖಾನೆ ಮಾಲೀಕರಿದ್ದಾರೆ. ಅದೇ ಬಂದಿರಿ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಎಸ್, ಖಂಡಿತ. ರಾಜ್ಯ ಸರ್ಕಾರಕ್ಕೆ ಪ್ರತಿಪಕ್ಷಗಳು ನಮ್ಮನ್ನು ಆಳುವಂತವರಿಗೆ ಮಾಲೀಕರಿಗಿಂತ ರೈತರ ಹಿತ ಮುಖ್ಯ ಆಗ್ಬೇಕಾಗತ್ತೆ. ರೈತ ಒಂದು 100 ರೂಪಾಯಿ ಹೆಚ್ಚಿಗೆ ತಗೊಂಡ್ರೆ ನಷ್ಟ ಆಗೋದಿಲ್ಲ, ಮಾಲೀಕ 100 ರೂಪಾಯಿ ತಗೊಂಡ್ರೆ ಅದರಿಂದ ರೈತರಿಗೆ ನಷ್ಟ ಹೊರತಾಗಿ ರೈತರ ಹಿತವನ್ನ ಪ್ರತಿಪಕ್ಷಗಳು ರಾಜ್ಯ ಸರ್ಕಾರ ಒಪ್ಕೊಳ್ಬೇಕಾಗುತ್ತೆ. ಹಾಗಾಗಿ ರೈತ ಸತ್ತ ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದಿಲ್ಲ, ಅದು ನಿಜಕ್ಕೂ ಕೂಡ ರೈತನಿಗೆ ಬಗೆದಂತ ದ್ರೋಹ. ಸೊ ಇವತ್ತು ಅನೇಕ ರೈತ ಮುಖಂಡರು, ವಾಟಾಳ್ ಇರ್ಬೋದು, ಮಾಜಿ ಸಿಎಂ ಯಡಿಯೂರಪ್ಪ ಇರ್ಬೋದು, ಅನೇಕರು ಮಾತಾಡಿದರೆ. ಆದರೆ ಎಲ್ಲ ಒಂದು ಕಡೆ ರಾಜಕಾರಣ ಅನ್ನುವಂಥದ್ದು ಹೊರಗಿಟ್ಟು ರೈತರ ವಿಚಾರದಲ್ಲಿ ಹೋರಾಟ ಮಾಡಬೇಕನ್ನುವಂಥದ್ದು ನಮ್ಮ ಕಳಕಳಿ. ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ.